ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಾರ್ನಿಂಗ್ನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಕುಬ್ಸಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಸಾರಿ ಬಂದುಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ಸರಿಯಾಗಿ ಲಾಸ್ಟ್ ಎಂಡಲ್ಲಿ ಹಾಕಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಪಾರ್ಟ್ 1 ವಿಡಿಯೋನ ಮೊನ್ನೆನೇ ಹಾಕಿದ್ದೆ, ಯಾಕಂದರೆ ಅದು ಹಿಂದಿನ ದಿನದ್ದಾಗಿತ್ತು. ಕುಬ್ಸದ ಸೀಮಂತದ ಹಿಂದಿನ ದಿನದ ವಿಡಿಯೋ ಆಗಿತ್ತು. ಸೊ ಇದು ಸೀಮಂತದ ದಿನದ್ದು ವಿಡಿಯೋ ಬಂದುಬಿಟ್ಟು. ಸೊ ಇಲ್ಲಿ ನಾ ಪಾರ್ಲರ್ದವ್ರಿಗೆ ಏನು ಹೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಹೇರ್ ಸ್ಟೈಲ್ಗೆ ಅಷ್ಟೇ ಅಂಥೇಳಿ. ಸೊ ಅವ್ರಿಗರೆ ಹೇಳಿ ಯಾಕೆ ವೇಸ್ಟ್ ಅಂಥೇಳಿ ಮದುವೆಯಲ್ಲಿ ಅಷ್ಟಕ್ಕಷ್ಟೇ ಮಾಡಿದರು. ಸೊ ನನಗೇನು ಇಷ್ಟ ಆಗಲಿಲ್ಲ, ಅದಕ್ಕಾಗೇ ನಾನೇ ಮನೆಯಲ್ಲಿ ಎಲ್ಲರೂ ಮಾಡ್ತಾರಲ್ಲ ರೆಡಿ ಅಂಥೇಳಿ ಸೊ ನಂಬಿಕೆ ಮೇಲೆ ಹೇಳಲಿಲ್ಲ. ಸೊ ತಂಗಿ ಮತ್ತು ಪವಿತ್ರ ಇಬ್ಬರು ಸೇರಿಸಿ ಹೇರ್ ಸ್ಟೈಲ್ ಮಾಡಿದರು. ಮತ್ತು ಆಮೇಲೆ ಸಾರಿ ಮತ್ತು ಎಲ್ಲದಕ್ಕೂ ಉಟ್ಕೋಕೆ ಹೆಲ್ಪ್ ಮಾಡಿದರು. ಮೇಕಪ್ ಒಂದು ನಾ ಮಾಡ್ಕೊಂಬಿಟ್ಟೆ. ಇಲ್ಲಿ ಬಳೆ ಉಟ್ಕೋಕೆ ಬಳೆಯವ್ರನ್ನ ಕರೆಸಿದ್ರು, ಯಾಕಂದರೆ ತವ್ರ ಮನೆಯಿಂದ ತೊಗೊಂಬಂದು ಬಳೆ ಉಡ್ಸೋದು ಒಂದು ಶಾಸ್ತ್ರ ಸೀಮಂತದ ದಿನ. ಸೊ ಅದಕ್ಕಾಗೇ ಬಳಿಗಾರನನ್ನೇ ಮನೆಗೆ ಹೇಳಿಬಿಟ್ಟಿದ್ರು, ಯಾಕಂದರೆ ಒಂದು 5 ಜನ ಉಟ್ಕೋಬೇಕಲ್ಲ. ಸೊ ಎಲ್ಲರೂ ಹೋಗಿ ಉಟ್ಕೊಂಬರೋದು ತುಂಬ ಲೇಟ್ ಆಗುತ್ತೆ, ಮತ್ತು ಇಲ್ಲಿ ಬೇರೆ ಬೇರೆ ಶಾಸ್ತ್ರವೆಲ್ಲ ಇರ್ತಾವಲ್ಲ. ಸೊ ಅದಕ್ಕಾಗಿ ಬಳೆಗಾರನ್ನೇ ಮನೆಗೆ ಕರೆಸಿದ್ವಿ. ಒಂದು 5 ಜನ ಬಳೆ ಉಟ್ಕೊಂಡ್ವಿ. ನಾನು ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮ ಅತ್ತೆ ಮತ್ತು ಒಂದು 5 ಜನ ಸಣ್ಣ ಹುಡುಗರು, ಸಣ್ಣ ಮಕ್ಕಳು ಇರ್ತಾವಲ್ಲ ಅವರು, ಹೀಗೆ ಎಲ್ಲರೂ ಒಂದು 5-6 ಜನ ಸೇರಿಸಿ ಬಳೆ ಹಾಕ್ಕೊಂಡ್ವಿ. ನಾವು ಯಾಕಪ್ಪ ಸ್ಟೇಜನ್ನು ಒಳಗೆ ಬಡ್ದಿದ್ದಾರೆ ಇವರು, ಹೊರಗಡೆ ಯಾಕೆ ಬಡ್ದಿಲ್ಲ ಅಂಥೇಳಿ ಕೇಳ್ಬೋದು ನೀವು. ಯಾಕಂದರೆ ನಾವು ದೇವ್ರನ್ನ ಕುಣಿಸಿದ್ದೀವಲ್ಲ, ಕುಬ್ಸದ ಸೀಮಂತದ ಹಿಂದಿನ ದಿನ ದೇವ್ರನ್ನ ಮನೆಗೆ ಕರ್ಕೊಂಬಂದುಬಿಟ್ಟಿದ್ವಿ. ಸೊ ಮತ್ತು ದೇವ್ರನ್ನ ಒಳಗೆ ಕುಣಿಸಿ ನಾವು ಶಾಸ್ತ್ರ ಎಲ್ಲ ಹೊರಗಡೆ ಮಾಡ್ಕೋದು ಅಷ್ಟೊಂದು ಸರಿ ಅನಿಸಲ್ಲ ಅಂಥೇಳಿ, ಆ ಥರ ಮಾಡಬಾರ್ದು ಅಂಥೇಳಿ. ಸೊ ನಾವು ಇಲ್ಲೇ ಒಳಗಡೆನೇ ಶಾಸ್ತ್ರ ಮಾಡ್ಕೊಂಡ್ವಿ. ಇಲ್ಲೇ ಒಳಗಡೆ ಒಂದು ಚಿಕ್ಕದಾಗಿ ಸ್ಟೇಜ್ ಮಾಡಿಕೊಂಡು, ಸೊ ಡೆಕೋರೇಷನ್ ಮಾಡಿಕೊಂಡು ಅಲ್ಲೇ ಬೇಬಿ ಶವರನ್ನು ಮಾಡ್ಕೊಂಡ್ವಿ. ಎಲ್ಲರೂ ಬರ್ತಾ ಇದ್ದಾರೆ ಇವಾಗ ಫಂಕ್ಷನ್ಗೆ. ಆಲ್ರೆಡಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ. ಹೊರಗಡೆ ಎಲ್ಲ ಇನ್ನೂ ಜಾಸ್ತಿ ಜನ ಇದ್ದರು. ಸೊ ಹೊರಗಡೆದು ಇನ್ನೂ ಜಾಸ್ತಿ ಜನ ಕವರ್ ಮಾಡಿಲ್ಲ. ಸೊ ಒಳಗಡೆನೇ ಫುಲ್ ಎಲ್ಲ ಹೆಂಗಸರೆಲ್ಲ ತುಂಬಿಟ್ಟಿದ್ರು. ಸೊ ಹೊರಗಡೆದೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ಆಲ್ಮೋಸ್ಟು ಡೆಕೋರೇಷನ್ ಎಲ್ಲ ಮುಗಿದಿತ್ತು. ಸೊ ಇನ್ನು ನಾ ಬಂದು ಕೂತ್ಕೊಳ್ಳೋದು ಒಂದು ಬಾಕಿ ಇತ್ತು ಅಷ್ಟೇ. ನಾನು ರೆಡಿ ಆಗ್ತಾ ಇದ್ದೆ. ಸೊ ಇವರು ಹೊರಗಿಂದೆಲ್ಲ ಆದಷ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ರು. ಮೊದಲಾದರೆ ಕೆಳಗಡೆ ಕುಣಿಸಿ ಶಾಸಕ್ಕೆ ಹಾಕಿ ಅದ್ರ ಮೇಲೆ ಕುಣಿಸ್ತಾಯಿದ್ರು. ಸೊ ಇವಾಗ ಜಾಸ್ತಿ ಹೊತ್ತು ಕುಂದ್ರೋಕ್ಕಾಗಲ್ಲ ಅಂಥೇಳಿ ಇವಾಗ ಈ ಥರ ಕುರ್ಚಿಯನ್ನು ಅರೇಂಜ್ ಮಾಡಿ, ಸೊ ಕುರ್ಚಿ ಮೇಲೇ ಶಾಸಕ್ಕೆ ಹಾಕಿ ಅದ್ರ ಮೇಲೆ ಕುಣಿಸಿ ಶಾಸ್ತ್ರ ಮಾಡ್ತಾರೆ ನಮ್ಮ ಸೈಡು. ಸೊ ಈ ಕಡೆ ಉತ್ತರ ಕರ್ನಾಟಕ ಸೈಡು ಆದಷ್ಟೆಲ್ಲ ಇದೇ ಥರ ಮಾಡ್ತಾರೆ. ಸಿಟಿ ಸೈಡ್ ಆದರೆ ಒಂದು ಸ್ವಲ್ಪ ಅಪ್ಡೇಟ್ ಆಗಿರುತ್ತೆ ಸೀಮಂತ, ಅದು ಒಂಥರನೇ ಕಲ್ಚರ್ ಬೇರೆ ಆಗಿರುತ್ತೆ. ಈ ಕಡೆ ಹಳ್ಳಿ ಸೈಡು ಬೇರೆಯೇ ಮಾಡ್ತಾರೆ. ಸೊ ಶಾಸ್ತ್ರ ಎಲ್ಲ ಬಳೆ ಉಟ್ಕೊಳ್ಳೋದು, ಉಡೇಕಿ ಹಾಕೋದು ಇವೆಲ್ಲ ಸೇಮ್ ಶಾಸ್ತ್ರನೇ ಇರ್ತವೆ. ಸೊ ಡೆಕೋರೇಷನ್ ಆಗಲಿ ಮಾಡೋ ಪದ್ಧತಿ ಆಗಲಿ ಒಂದು ಸ್ವಲ್ಪ ಚೇಂಜ್ ಇರ್ತವೆ ಅಷ್ಟೇ. ನಮ್ಮದು ಸಿಟಿ ಸೈಡು ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಬಟ್ ಆ ಥರ ನೋಡಿದರೆ ಹಳ್ಳಿ ಕಡೆಯೇ ಎಲ್ಲ ಥರ ಪ್ರತಿಯೊಂದು ಶಾಸ್ತ್ರವನ್ನು ಮಿಸ್ ಮಾಡ್ದೇ ಎಲ್ಲವನ್ನು ಮಾಡ್ತಾರೆ. ಸೈಡ್ ಆದರೆ ಡೆಕೋರೇಷನ್ ಆಗಲಿ ಮತ್ತು ಏನೋ ಇದು ಮಾಡೋದಾಗಲಿ ಎಲ್ಲ ಬೇರೆದವ್ರ ಕೈಯಲ್ಲಿ ಕೊಟ್ಕೊಂಡು ಕುತ್ಕೋತಾರೆ. ಸೊ ಹಳ್ಳಿ ಕಡೆ ಆದರೆ ತಾವೇ ಎಲ್ಲ ಅಣ್ಣ ತಮ್ಮರಾಗಲಿ ಎಲ್ಲರೂ ಓಡಾಡಿ ಎಲ್ಲರೂ ಕೆಲಸ ಮಾಡಿಕೊಂಡು ಎಲ್ಲ ಆಲ್ಮೋಸ್ಟ್ ಎಲ್ಲ ಫಂಕ್ಷನನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಉಡೇಕೆ ಹಾಕ್ತಾಯಿದ್ರು, ಯಾಕಂದರೆ ಹೆಣ್ಮಗಳು ಉಡೇಕೆ ಹಾಕಬೇಕಂಥೇಳಿ ಅದು ಪದ್ಧತಿ. ಎಲ್ಲ ಹೆಣ್ಮಗದ ತವ್ರ ಮನೆಯಿಂದ ಏನು ತೊಗೊಂಬಂದಿರ್ತಾರಲ್ಲ, ಸೊ ಅದನ್ನ ತೊಗೊಂಬಂದಿದ್ದನ್ನೆಲ್ಲ ಉಡೇಕೆ ಹಾಕಿ ಉಡೇಕೆ ಹಾಕ್ತಾಯಿದ್ರು. ಸೊ ಹಾರ ದಂಡಿ ಎಲ್ಲ ಕಟ್ಕೊಂಡು ರೆಡಿ ಆಗ್ತಾಯಿದ್ವಿ. ಆದಷ್ಟು ಈ ಶಾಸ್ತ್ರವನ್ನು 5ರಾಗಿನ ಕುಬ್ಸವನ್ನು ಎಲ್ಲ ಆಲ್ಮೋಸ್ಟು ತವ್ರ ಮನೆ ಕಡೆಯಿಂದನೇ ಬಂದು ಮಾಡಬೇಕು. ಸೊ ತವ್ರ ಮನೆ ಕಡೆಯಿಂದನೇ ಬಂದು ಮಾಡ್ತಾಯಿದ್ರು. ನಮ್ಮ ಸೈಡು 7ರಾಗ 8ರಾಗ ಈ ಥರ ಕುಬ್ಸ ಮಾಡಲ್ಲ, ಯಾಕಂದರೆ ನಮ್ಮ ಸೈಡು 5ರಲ್ಲಿ ಮತ್ತು 7ರಾಗಿಂದ ಸೇರಿಸಿ ಒಂದೇ ಕುಬ್ಸ ಮಾಡ್ತಾರೆ, ಒಂದೇ ಸೀಮಂತವನ್ನು ಮಾಡ್ತಾರೆ. ನಮ್ಮ ತೇರ್ದಾಳ್ ಸೈಡ್ ಆದರೆ 2 ಮಾಡ್ತಾರೆ, ಈ ಕಡೆ ಸೈಡು ಒಂದೇ ಸೀಮಂತವನ್ನು ಮಾಡ್ತಾರೆ. ಸೊ ಅದಕ್ಕಾಗಿಯೇ 5ರಲ್ಲೇ ಇವಾಗಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾವುದೇ ಆಚರಣೆ ಮಾಡಿದರೂ ಗಂಡನ ಮನೆ ಕಡೆ ಯಾವ ಥರ ಪದ್ಧತಿ ಇರುತ್ತಲ್ಲ, ಸೊ ಅದೇ ಪದ್ಧತಿಯನ್ನು ಮಾಡ್ಕೊಂಡು ಬರಬೇಕು. ಸೊ ಅದೇ ಥರ ಇಲ್ಲೂ ಅದನ್ನೇ ಮಾಡ್ತಾ ಇದ್ದಾರೆ.
ತವ್ರ ಮನಿಂತ್ರ ಏನೇನು ಆಯೇರಿ ತೊಗೊಂಬಂದಿರ್ತಾರಲ್ಲ, ಸೊ ಅದನ್ನೆಲ್ಲ ಆಯೇರಿ ಮಾಡಿದ ಮೇಲೆ ಒಂದು 5 ಜನ ಮುತ್ತೈದೆಯರು ಬಂದು ಆರತಿ ಮಾಡ್ತಾರೆ. ಸೊ 5 ಜನ ಅಂತಲ್ಲ, ಅಲ್ಲಿ ಬಂದಿರೋ ಎಲ್ಲ ಹೆಣ್ಮಕ್ಳು ಆರತಿ ಮಾಡ್ತಾರೆ. ಕಂಟಿನ್ಯೂ ಆಗಿ ಇದೆಲ್ಲ ಆರತಿ ಮಾಡೋದನ್ನೇ ಆಗಿಬಿಡುತ್ತೆ. ಸಾಯಂಕಾಲ ತನಕ ಕುಬ್ಸ ಎಲ್ಲಿ ತನಕ ಹೋಗುತ್ತಲ್ಲ, ಸೊ ಅಲ್ಲಿ ತನಕ ಎಲ್ಲರೂ ಬಂದು ಹಾರೈಸೋದು ಮತ್ತು ಆಶೀರ್ವಾದ ಮಾಡೋದೇ ಆಗಿರುತ್ತೆ. ಸೊ ಎಲ್ಲರೂ ಬಂದು ಸ್ವೀಟ್ ತಿನ್ನಿಸೋದಾಗಲಿ, ಆರತಿ ಮಾಡೋದಾಗಲಿ ಇದನ್ನೇ ಮಾಡ್ತಾರೆ. ಇಷ್ಟೆಲ್ಲ ಜನ ಇದ್ದಾರಲ್ಲ, ಸೊ ಇವರೆಲ್ಲರೂ ಬಂದು ಹಾರೈಸ್ತಾರೆ. ಆಮೇಲೆ ನೀವು ಎಲ್ಲ ಹಾರೈಸಿ ನನಗೆ ಬ್ಲೆಸ್ಸಿಂಗ್ ಕೊಡಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ. ಇನ್ನು ಮುಂದೆ ಇದಕ್ಕೆಲ್ಲ ವಾಯ್ಸ್ ರೆಕಾರ್ಡ್ ಕೊಡಲ್ಲ, ಯಾಕಂದರೆ ವಾಯ್ಸ್ ರೆಕಾರ್ಡ್ ಕೊಡ್ತಾ ಹೋದರೆ ಅಲ್ಲಿ ಏನೂ ಇರೋದಿಲ್ಲ. ಆ್ಯಕ್ಚುಲಿ ಹೇಳಬೇಕಂದ್ರೆ ವಾಯ್ಸ್ ರೆಕಾರ್ಡ್ ಕೊಡಬಾರ್ದಂತಲೇ ಅಂದ್ಕೊಂಡಿದ್ದೆ, ಯಾಕಂದರೆ ಹಿಂಗಡೆ ಶೋಭಾನ ಹಾಸ್ತಾರಲ್ಲ, ಸೊ ಅವ್ರನ್ನ ಹಾಡೋರನ್ನ ಕರೆಸಿರ್ತಾರೆ ನಮ್ಮ ಸೈಡು. ಸಿಟಿ ಸೈಡ್ ಆದರೆ ಯಾವುದರ ಒಂದು ಸೈಲೆಂಟಾಗಿರೋ ಮ್ಯೂಸಿಕನ್ನು ಹಾಕಿಬಿಡ್ತಾರೆ. ಬಟ್ ಹಳ್ಳಿ ಸೈಡ್ ಆದರೆ ಹಾಗಲ್ಲ, ಇಲ್ಲಿ ಹಾಡೋರಂತಲೇ ಇರ್ತಾರೆ. ಸೊ ಅವರನ್ನು ಕರೆಸಿ ಒಳ್ಳೆಯದಾಗಲಿ ಅಂಥೇಳಿ ಸೀಮಂತಕ್ಕೆ ಅಂಥೇಳಿ, ಸೊ ಅವರು ಸೀಮಂತಲ್ಲಿ ಹಾಡೋರೇ ಇರ್ತಾರೆ. ಸೊ ಹಾಡೋರನ್ನ ಕರೆಸಿ ಇಲ್ಲಿ ಹಾಡೋಕೆ ಹಚ್ತಾರೆ. ಇನ್ನು ಮುಂದೆ ಕಂಟಿನ್ಯೂ ವಾಯ್ಸ್ ರೆಕಾರ್ಡ್ ಕೊಡ್ತಾ ಇಲ್ಲ ನಾನು. ಸೀಮಂತ ದಿನ ಎಲ್ಲರೂ ಏನೇನು ಹಾಡ್ತಾರಲ್ಲ, ಸೊ ಅದೇ ಇರುತ್ತೆ. ಸೊ ಅದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೇಳಿ ಬಿಟ್ಬಿಡ್ತೀನಿ. ಈ ವಿಡಿಯೋ ನೋಡಿ ಲಾಸ್ಟ್ ಎಂಡಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದೀನಿ. ಅಂದರೆ ಎಲ್ಲ ನಮ್ಮಲ್ಲಿ ಬಂದಿರೋ ಅಂಥ ಎಲ್ಲರೂ ಫೋಟೋನ ಹಾಕೋಕ್ಕಾಗಲ್ಲ. ಸೊ ಇನ್ನೂ ಫೋಟೋ ಬಿಟ್ಟಿಲ್ಲ, ಅದ್ರ ಸಂಬಂಧ ಲೇಟ್ ಆಯಿತು ನಾವು ಫೋಟೋ ಎಡಿಟ್ ಮಾಡೋದು. ಯಾಕಂದರೆ ಹಿಂದಿನ ದಿನವೇ ಬಿಡಬೇಕಂತೆ ಪಾರ್ಟ್ 1 ಬಿಟ್ಟಾಗಲೇ ಪಾರ್ಟ್ 2 ಬಿಡಬೇಕಂತೇಳಿ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ, ಒಂದು ಸ್ವಲ್ಪ ನಾನು ಊರಿಗೆ ಹೋಗೋದು ಬರೋದು ಇಷ್ಟರಲ್ಲೇ ಆಯಿತು. ಸೊ ಅದಕ್ಕಾಗಿಯೇ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ಅದಕ್ಕೆ ಒಂದಿಷ್ಟು ದಿನ 1 ವೀಕ್ ಏನೋ ಆಯಿತು ಅಂತ ಅನಿಸುತ್ತೆ. ಸೊ 1 ವೀಕ್ ಆದಮೇಲೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡ್ದೇ ನೋಡಿ ಫುಲ್ಲಾಗಿರೋ ವಿಡಿಯೋನ. ಲಾಸ್ಟ್ ಎಂಡಲ್ಲಿ ಫೋಟೋಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ಇನ್ನು ಯಾವ ಥರ ರೆಡಿಯಾಗಿದ್ದೀನಿ ಅಂಥೇಳಿ. ಸೊ ನೋಡಿ ಮಿಸ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ಕಂಟಿನ್ಯೂ ಆಗಿದೆ ವಿಡಿಯೋ, ಇನ್ನು ಮುಂದೆ ವಿಡಿಯೋ ಹಾಕ್ತೀನಿ. ಹಾಗೆ ಒಂದು ಸ್ವಲ್ಪ ಲೇಟ್ ಆಗ್ತಾಯಿದೆ ವಿಡಿಯೋ ಮಾಡೋದು, ನನಗೂ ಅರ್ಥ ಆಗುತ್ತೆ ವಿಡಿಯೋ ಎಲ್ಲ ಮಾಡೋದು ಲೇಟ್ ಆಗ್ತಾಯಿದೆ ಅಂಥೇಳಿ. ಸೊ ಬಟ್ ಏನು ಮಾಡಲಿ, ನನಗೆ ಆಗ್ತಾಯಿಲ್ಲ. ಮೊದಲಿನ ಥರ ಅಷ್ಟು ಎನರ್ಜಿ ಇಲ್ಲ. ವಿಡಿಯೋ ಹಾಕೋದು ಮೂಡ್ ಸ್ವಿಂಗ್ಸು ಇದರಲ್ಲೇ ಹೋಗ್ತಾಯಿದೆ. ಸೊ ಮಾಡ್ತೀನಿ ಎಡಿಟ್ ಎಲ್ಲ, ಆಲ್ಮೋಸ್ಟ್ ವಿಡಿಯೋ ಎಲ್ಲ ಮಾಡಿರ್ತೀನಿ. ಬಟ್ ಎಡಿಟ್ ಮಾಡೋದು, ವಾಯ್ಸ್ ರೆಕಾರ್ಡ್ ಕೊಡೋದು ಇದರಲ್ಲೇ ಲೇಟ್ ಆಗ್ತಾಯಿದೆ. ನಮ್ಮ ಸೀಮಂತಕ್ಕೆ ಬಂದವರೆಲ್ಲ ಹಾರೈಸಿದ್ದಾರೆ. ಸೊ ಹಾಗೆ ನೀವು ಈ ವಿಡಿಯೋನ ನೋಡಿದವರೆಲ್ಲ ವಿಶ್ ಮಾಡಿ ನನಗೆ, ಸೊ ಒಳ್ಳೆಯದಾಗಲಿ ಅಂಥೇಳಿ. ಆದಷ್ಟು ವಿಡಿಯೋನ ಇನ್ನು ಕಂಟಿನ್ಯೂ ಆಗಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹಾಕ್ತೀನಿ ಅಂತೇಳಿ, ಬಟ್ ಆಗ್ತಾಯಿಲ್ಲ. ಬಟ್ ನೋಡ್ತೀನಿ ಇನ್ನು ಮುಂದಾದ್ರೂ ಹಾಕ್ತೀನಿ ಅಂಥೇಳಿ. ಇನ್ನು ಸೀಮಂತ ಮುಗೀತಲ್ಲ, ಸೊ ಅದು ಸೀಮಂತ ಮುಗಿದ ಮೇಲೇ ತವ್ರ ಮನೆಗೆ ಕಳಿಸೋದು. ಯಾಕಂದರೆ ಈ ಒಂದು 5 ತಿಂಗಳು ನಾ ತವ್ರ ಮನೆಗೆ ಹೋಗೇ ಇಲ್ಲ, ನಮ್ಮ ಅಮ್ಮನ ಮನೆಗೆ ಹೋಗಿಲ್ಲ. ಸೊ ಅದಕ್ಕಾಗಿಯೇ ಸೀಮಂತ ಮುಗಿಸ್ಕೊಂಡು 1 ವೀಕ್ ಇದ್ಬಿಟ್ಟು ಮತ್ತೆ ವಾಪಸ್ ಬರಬೇಕು. ಯಾಕಂದರೆ 7ರಲ್ಲಿ ಡಿ ತುಂಬಿ ಮತ್ತೆ ವಾಪಸ್ ಡೆಲಿವರಿಗೆ ಬರ್ತೀನಿ, ಮತ್ತು ತೀರ್ದಾಳಕ್ಕೆ ಹೋಗ್ತೀನಿ. ಆವಾಗ 7ರಾಗ ಮತ್ತೆ ವಾಪಸ್ ಬಂದು, ಸೊ ಇವಾಗ ಒಂದು ಸ್ವಲ್ಪ ದಿನ ಇದ್ದು ಬರ್ತೀನಿ ಮತ್ತೆ ತೀರ್ದಾಳಕ್ಕೆ. ಅಂದರೆ ನಾವು ಹಿಂದಿನ ದಿನ ದೇವರ ಕಟ್ತಿದ್ವಲ್ಲ, ಸೊ ಹಾಗೆ ನಾವು ಹೋದ್ಮೇಲೆ ದೇವರನ್ನ ಕಳಿಸ್ಬೇಕು. ಸೊ ಅದಕ್ಕಾಗಿಯೇ ನಾವು ಬೇಗ ಹೊರಟ್ಬಿಟ್ವಿ. ಆಮೇಲೆ ಸಾಯಂಕಾಲ 4:15 ದೇವರನ್ನು ಕಳಿಸ್ಬಂದು, ಸೊ ದೇವರ ಕಳಿಸುವಾಗ ಸಾಯಂಕಾಲ ಪೂಜೆ ಮಾಡಿ ಮತ್ತು ಗೋಧೂಳಿ ಸಮಯಕ್ಕೆ ಎಲ್ಲಮ್ಮನ್ನ ಅವ್ರ ಮನೆಗೆ ಬಿಟ್ಟು ಬರಬೇಕು. ಹಾಗೆ ಇಲ್ಲಿ ಬಿಟ್ಟು ಬರೋದನ್ನು ಅದೇ ವಿಡಿಯೋ ಮಾಡ್ತಾ ಇದ್ದೀನಿ, ಮಿಸ್ ಮಾಡಿದೆ ನೋಡಿ.
ಬಂದಿರೋ ಹಿಟಕಿಯನ್ನೆಲ್ಲ ಜೋಡಿಸ್ತಾ ಇದ್ದರು. ಇದು ಸೀಮಂತಕ್ಕೆ ಎಲ್ಲ ಬಂದಿರೋಂಥ ಹಿಟಕಿ. ಸೊ ಅದನ್ನೆಲ್ಲ ಜೋಡಿಸಿ ಎತ್ತಿಡ್ತಾ ಇದ್ದರು. ಫೋಟೋಸನ್ನು ಅಷ್ಟೊಂದು ತಗೊಳಕ್ಕಾಗಲಿಲ್ಲ, ಯಾಕಂದರೆ ಇನ್ನೂ ಅಷ್ಟೊಂದು ಹೊಟ್ಟೆ ಬಂದಿಲ್ಲಲ್ಲ, ಇವಾಗ 5 ಮಂತ್ ಅಲ್ಲ, ಸೊ ಅದಕ್ಕಾಗಿ ಇನ್ನೂ ಹೊಟ್ಟೆ ಬಂದಿಲ್ಲ ಅಂತೇಳಿ ಇವಾಗ ತಗೊಳ್ಳಿಲ್ಲ. ಮತ್ತು 8ರಲ್ಲಿ ತಕ್ಕೋತೀನಿ.